ಕಾರ್ಯಕರ್ತರ ಆತ್ಮಹತ್ಯೆ ವಿಚಾರಕ್ಕೆ ನಮ್ಮ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋ ಮಟ್ಟಿಗಿದ್ದಾರೆ ಅನ್ನುವಂಥದ್ದು ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರಿಗೆ ಗೊತ್ತಿರಬೇಕು, ಈ ದೇಶದಲ್ಲಿ ಕಾನೂನಿದೆ, ಈ ದೇಶದಲ್ಲಿ ಕಾನೂನು ಸತ್ತಿಲ್ಲ, ಈ ದೇಶದಲ್ಲಿ ಕಾನೂನಿದೆ, ಅವರಿಗೂ ಕೂಡ ಗೊತ್ತಿದೆ. ಆದ್ರಿಂದ ಅವರಿಗೆ ರಿಮೈಂಡ್ ಮಾಡೋದಕ್ಕೆ ಬಯಸ್ತೇನೆ, ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಇರ್ತಕ್ಕಂಥದ್ದು. ಒಂದು ವೇಳೆ ಯಾರಾದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂತ ಪ್ರಯತ್ನ ಮಾಡಿದ್ರೆ ಅವರಿಗೆ ಕಾನೂನಿನ ಪ್ರಕಾರ ಏನ್ ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ಗೊತ್ತಿದೆ. ಹಾಗಾಗಿ ಅದಕ್ಕೆ ಹೆಚ್ಚು ವ್ಯಾಖ್ಯಾನ ಮಾಡತಕ್ಕಂತ ಅಗತ್ಯ ಇಲ್ಲ. ನೋಡಿ, ನಾನು ಹೇಳಿದ್ದೀನಲ್ಲ, ಅವ್ರನ್ನ ಕೇಳ್ಕೊಂಡು ನನ್ನ ಕೇಳ್ಕೊಂಡು FIR ಮಾಡೋದಿಲ್ಲ. ಪೊಲೀಸ್ನವರಿಗೆ ಅವರಿಗೆ ಪ್ರೊಸೀಜರ್ ಗೊತ್ತಿದೆ, ಅವರಿಗೆ ಕಾನೂನು ಗೊತ್ತಿದೆ, ಆ ಪ್ರಕಾರ ಅವರು ಕ್ರಮ ತಗೊಳ್ತಾರೆ ವಿನಃ FIR ಮಾಡುವಾಗ ನನ್ನನ್ನು ಕೇಳಿ, ನಿಮ್ಮನ್ನು ಕೇಳಿ, ಇನ್ನೊಬ್ಬರನ್ನ ಕೇಳಿ FIR ಮಾಡೋದಿಲ್ಲ. ಆದ್ರಿಂದ ಅವ್ರಿಗೆ ಗೊತ್ತಿದೆ, ಒಂದು ವೇಳೆ ಶಾಸಕರಿದ್ದಾರೆ ಅಥವಾ ಇನ್ನೊಬ್ಬರಿದ್ದಾರೆ ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರ ಕೆಲಸ ತಗೊಳ್ತಾರೆ. ಹಾಗಾಗಿ ಏನು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ಆದರೆ ರಾಜಕೀಯಕ್ಕೋಸ್ಕರ ನೀವು ಈ ರೀತಿ ಮಾಡೋದಿದ್ರೆ ಆ ರಾಜಕೀಯದ ಉತ್ತರವನ್ನೇ ನಾವು ಕೊಡ್ತೇವೆ, ಅದರಲ್ಲಿ ನಮ್ಗೇನು ತೊಂದರೆ ಇಲ್ಲ. ಕುಮಾರಸ್ವಾಮಿ ಇವತ್ತಿಗೆ ಸರ್ಕಾರದ ವಿರುದ್ಧ ಸಮರ ಶುರು ಮಾಡ್ತಿದ್ದಾರಂತೆ ಸರ್. ನನ್ನ ಅಧಿಕಾರಿಗಳನ್ನ ಬಿಟ್ಟು ನನ್ನ ಜಮೀನು, ನಾನು ದುಡಿದಂತಹ ಜಮೀನನ್ನ ಸರ್ವೆ ಮಾಡಿ ಒತ್ತುವರಿ ಅಂತ ಹೇಳಿದ್ರೆ ನಾನು ದಾಖಲೆಗಳನ್ನ ಬಿಡ್ತೀನಿ, ಎಲ್ಲರಿಗೂ ಆಗ್ಬಹುದು, ಬಿಡುಗಡೆ ಮಾಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.